ಕಾಡಾನೆ ದಾಳಿಗೆ ತುತ್ತಾಗಿ ಇಬ್ಬರು ಸಾವನ್ನಪ್ಪಿದ್ದು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಶೃಂಗೇರಿಯ ಕೆರೆಕಟ್ಟೆಯಲ್ಲಿ ಕಾಡಾನೆ ದಾಳಿ ನಡೆದಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಕೆರೆಕಟ್ಟೆ ಇದು. ದಾಳಿಯಲ್ಲಿ ಹರೀಶ್, ಉಮೇಶ್ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಎಸ್ಪಿ, ತಹಶೀಲ್ದಾರ್, ಅರಣ್ಯಾಧಿಕಾರಿಗಳಿಗೆ ತಡೆ ನೀಡಲಾಗಿದೆ. ಸ್ಥಳಕ್ಕೆ ಅರಣ್ಯ ಸಚಿವರು ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಶೃಂಗೇರಿ ಕೆರೆಕಟ್ಟೆ, ಬಜಗೋಳಿ, ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಗ್ರಾಮಸ್ಥರು. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಆನೆ ತುಳಿದು ಅಣ್ಣ ತಮ್ಮ ಇಬ್ರು ಕೂಡ ಸ್ಥಳದಲ್ಲೇ ಪಾಪ ಜೀವ ಬಿಟ್ಟಿದ್ದಾರೆ. ಆನೆ ದಾಳಿಗೆ ಉಮೇಶ್ ಮತ್ತೆ ಹರೀಶ್ ಇಬ್ರು ಬಲಿಯಾಗಿದ್ದಾರೆ, ಅಣ್ಣ ತಮ್ಮಂದ್ರು. ಚಿಕ್ಕಮಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು. ಅರಣ್ಯ ಹಕ್ಕು ಅಂತ ಒಂದು ಕಾಯ್ದೆ ಬಂತು. ಅರಣ್ಯ ಹಕ್ಕಲ್ಲಿ ಟ್ರೈಬ್ಸ್ ಯಾರು ಅಪ್ಲಿಕೇಶನ್ MP ಬರಬೇಕು, MLA ಬರಬೇಕು. ಇದು ಶಾಶ್ವತ ವ್ಯವಸ್ಥೆ ಆಗಬೇಕು. ನಿಮ್ಮಿಂದ ಸಾಧ್ಯ ಇಲ್ಲ, ಜಿಲ್ಲಾಡಳಿತ ಸಾಧ್ಯ ಇಲ್ಲ. ಜಿಲ್ಲಾ ಮಂತ್ರಿಗಳು ಬಂದ್ಬಿಟ್ಟು ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಆಗಬೇಕು. 7 ಸಾವಾಗಿದೆ, ಇನ್ನು ಸಾವಾಗಬಾರ್ದು ಸರ್. ಇನ್ನೊಂದು ಸ್ಪಷ್ಟತೆ, ಒಂದು ನಿಮಿಷ ಅಲ್ಲ, ಇನ್ನೊಂದು ಸ್ಪಷ್ಟತೆ ಸರ್. ರೈತರ ಪ್ರಾಣ ತೆಗೆದಂತ ಅಧಿಕಾರಿಗಳಿಗೆ, ದ್ಯಾವಂಟಲ್ಲಿ ಕೃಷ್ಣಮೂರ್ತಿ ಅಂತಿದೆ, ಬಲೆಕಡೆ ಗ್ರಾಮ. ಇದೇ ಊರಿನ ಅಂಚಲ್ಲಿ ಬಲೆಕಡೆ ಗ್ರಾಮ ಅಂತಿದೆ, ಕೃಷ್ಣಮೂರ್ತಿ ಅಂತಿದೆ ಸರ್. ಇಡೀ ಗ್ರಾಮದ ಪ್ರತಿ ಒಬ್ಬರದು ಅರ್ಜಿ ಕೊಟ್ಟಿದ್ದಾರೆ, ವ್ಯಾಲ್ಯೂಯೇಷನ್ ಆಗಿದೆ. ಒಬ್ಬ